ಕಳಸದಾದ್ಯಂತ ಭಾರೀ ಮಳೆಯಾಗಿದೆ. ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರಿನ ಕಳಸದಲ್ಲಿ ವರ್ಷಧಾರೆಯಾಗಿದ್ದು ಮಲೆನಾಡಿನಲ್ಲಿ ಈಗ ಮಳೆಯ ಅಬ್ಬರ ಮುಂದುವರೆದಿದೆ. ಕಳಸ ದೇವಸ್ಥಾನದಲ್ಲಿ ಎತ್ತರದ ಪ್ರದೇಶದಿಂದ ನೀರು ಹರಿತಾ ಇದೆ. ದೇವಸ್ಥಾನದ ಮೆಟ್ಟಿಲು ಮೇಲಿಂದ ನೀರು ಹರಿತಾ ಇರುವಂತಹ ಪರಿಸ್ಥಿತಿ ಕೆಲವು ಕಡೆಗಳಲ್ಲಿ ಸಮಸ್ಯೆ ಕೂಡ ಆಗಿದೆ. ಭಾರೀ ಗಾಳಿ ಮಳೆಗೆ ಕಳಸ ಜನರ ಜೀವನ ಸದ್ಯ ಅಸ್ತವ್ಯಸ್ತವಾಗಿದೆ. ಗಾಳಿ ಮಳೆಗೆ ಮರ ಬಿದ್ದು ಗ್ರಾಮೀಣ ಭಾಗದ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿದೆ. ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದೆ. ಭದ್ರಾ ನದಿ ಒಳಹರಿವಿನಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಳವಾಗಿದೆ. ಇದು ಚಿಕ್ಕಮಗಳೂರಿನಲ್ಲಿ ಮಳೆ ಆಗ್ತಾ ಇರುವಂತಹ ಚಿತ್ರಣ. ಕಳಸದ ಅತ್ಯಂತ ಭಾರೀ ಮಳೆ ಆಗ್ತಾ ಇದೆ. ಭದ್ರಾ ನದಿ ಒಳಹರಿವಿನಲ್ಲಿ ಕೂಡ ನೀರಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ದೇವಸ್ಥಾನದ ಮೆಟ್ಟಿಲ ಮೇಲಿಂದ ನೀರು ಹರಿತಾ ಇರುವಂತಹ ದೃಶ್ಯವನ್ನ ಆ ಭಾಗದಲ್ಲಿ ನೀವು ನೋಡ್ತಾ ಇದ್ರಿ. ಮೆಟ್ಟಿಲ ಮೇಲಿಂದ ನೀರು ಇಳಿತಾ ಇದೆ. ಸದ್ಯ ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರೀ ಮಳೆ ಗಾಳಿ ಆಗ್ತಾ ಇರೋ ಪರಿಣಾಮದಿಂದಾಗಿ ಕಳಸ ಜನರು ಈ ಒಂದು ನೀರಿನ ಮಧ್ಯೆ, ಅದರಲ್ಲೂ ಕೂಡ ವಿದ್ಯುತ್ ಕಂಬವೊಂದು ಧರೆಗುರುಳಿರೋ ಪರಿಣಾಮ ವಿದ್ಯುತ್ ಸಂಪರ್ಕವೂ ಕೂಡ ಇಲ್ಲ. ಕತ್ತಲಲ್ಲಿ ದಿನದೂಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣಗೊಂಡಿದೆ. ಮಲೆನಾಡಿನಲ್ಲಿ ಮಳೆಯ ಒಂದು ಪರಿಸ್ಥಿತಿ ಅಬ್ಬರ ಮುಂದುವರೆದಿರುವಂಥದ್ದು. ಕಳಸ ತಾಲೂಕಿನಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ರಿ. ಅದರಲ್ಲೂ ಕೂಡ ದೇವಸ್ಥಾನ ನೀವು ನೋಡ್ತಾ ಇದ್ರಿ. ಕಳಸ ದೇವಸ್ಥಾನದಲ್ಲಿ ಎತ್ತರದ ಪ್ರದೇಶದಿಂದ ನೀರು ಹರ್ಕೊಂಡ್ ಬರ್ತಾ ಇದೆ. ಮೆಟ್ಲು ಮೇಲಿಂದ ನೀರು ಹರಿತಾ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರಿ. ದೇವಸ್ಥಾನಕ್ಕೆ ಹೋದವರೆಲ್ಲರೂ ಕೂಡ ಅದರ ಮಧ್ಯೆಯೇ ದೇವರ ದರ್ಶನವನ್ನ ಪಡಲಿಕ್ಕೆ ಹೋಗ್ತಾ ಇದ್ದಾರೆ.